ಮೈಸೂರಿನ ಮಾಧ್ಯಮದ ಮಿತ್ರರಿಗೆ ಪ್ರಥಮವಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತಾ, ಕೇಳ್ತಾ ಇಲ್ವಾ? ಇವತ್ತಿನ ಪ್ರಮುಖವಾದಂಥ ಮೈಸೂರಿಗೆ ನಾನು ಮತ್ತು ಕೇಂದ್ರದ ರೈಲ್ವೆ ಇಲಾಖೆಯ ರಾಜ್ಯ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರು, ಮೈಸೂರಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಯದುವೀರ್ ಒಡೆಯರವರು ಹಾಗೂ ಹಲವಾರು ಜನಪ್ರತಿನಿಧಿಗಳು ಮತ್ತು ಬೆಂಗಳೂರಿನ ಕೇಂದ್ರ ಕಚೇರಿಯ ಹಿರಿಯ ಅಧಿಕಾರಿಗಳು ಬೆಂಗಳೂರಿನಿಂದ ಬೆಳಗ್ಗೆ 10 ಗಂಟೆಗೆ ವಿಶೇಷ ರೈಲಿನಲ್ಲಿ ಮೈಸೂರಿನವರಿಗೆ ಇವತ್ತು ನಾವು ಪ್ರಯಾಣವನ್ನು ಮಾಡಿರ್ತಕ್ಕಂಥದ್ದು ಪ್ರಮುಖವಾದಂಥ ಉದ್ದೇಶ. ಬೆಂಗಳೂರು ಮೈಸೂರಿನ ನಡುವೆ ಪ್ರಯಾಣ ಮಾಡತಕ್ಕಂಥ ಹಲವಾರು ಜನಸಾಮಾನ್ಯರು ಮತ್ತು ಈ ಒಂದು ರೈಲ್ವೆ ಲೈನ್ನ ಅಕ್ಕಪಕ್ಕದ ಗ್ರಾಮಗಳ ರೈತ ಪ್ರತಿನಿಧಿಗಳು ಅಂದ್ರೆ ರೈತರು ಪ್ರತಿನಿಧಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರೆಲ್ಲರ ಮನವಿಯನ್ನ ಬೆಂಗಳೂರಿನಿಂದ ನಾವು ಸ್ವೀಕಾರ ಮಾಡ್ತಾ ಮೈಸೂರನ್ನ ತಲುಪಿರ್ತಕ್ಕಂಥದಕ್ಕೆ ಸಮಯ 5 ಗಂಟೆ ತಗೊಂಡಿದ್ದೆ. ಕಳೆದ ಹಲವಾರು ವರ್ಷಗಳಿಂದ, ಅದರಲ್ಲೂ ವಿಶೇಷವಾಗಿ ಕೇಂದ್ರದಲ್ಲಿ ಗೌರವಾನ್ವಿತ ಈಗಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಬಂದ ನಂತರ ದೇಶದಾದ್ಯಂತ ರೈಲ್ವೆ ಇಲಾಖೆಯಲ್ಲಿ ಅತ್ಯಂತ ದೊಡ್ಡ ಮಟ್ಟದ ದೇಶದ ಅಭಿವೃದ್ಧಿಗೆ ಪೂರಕವಾದಂಥ ಮತ್ತು ಜನಸಾಮಾನ್ಯರಿಗೆ ಸುಲಭವಾಗಿ ಪ್ರಯಾಣ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಯೋಜನೆಗಳು ಇವತ್ತು ಕೇಂದ್ರ ಸಂಪುಟದ ಮತ್ತು ಕೇಂದ್ರದ ಬಜೆಟ್ನಲ್ಲಿ ಒಪ್ಪಿಗೆಗಳನ್ನು ಕೊಟ್ಟು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಬೆಂಗಳೂರು ಮೈಸೂರಿನ ನಡುವೆ ಹಲವಾರು ಗ್ರಾಮಗಳ ಜನಸಾಮಾನ್ಯರ ಒಂದು ಮನವಿಗಳು, ಪ್ರಯಾಣಿಕರ ಮನವಿಗಳ ಹಿನ್ನೆಲೆಯಲ್ಲಿ ನಾನು ಸೋಮಣ್ಣ ಅವರಿಗೆ ಒಂದು ಬಾರಿ ನಾವು ಸರ್ಕಾರದ ನಮ್ಮ ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆಗೂಡಿ ಸ್ಥಳ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ಮನವಿಯನ್ನೇನು ಸಲ್ಲಿಸಿದ್ದೆ. ಅದರ ಹಿನ್ನೆಲೆಯಲ್ಲಿ ಈ ದಿನ ಈ ಕಾರ್ಯಕ್ರಮ ನಿಗದಿ ಮಾಡಿದ್ದೇವೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನು ಜನಸಾಮಾನ್ಯರು ಎದುರಿಸ್ತಾ ಇದ್ದಾರೆ, ಪ್ರಯಾಣಿಕರು ಎದುರಿಸ್ತಾ ಇದ್ದಾರೆ, ಅವರಿಂದ ಮಾಹಿತಿಗಳನ್ನು ಪಡೆದಿದ್ದೇವೆ. ವಿಶೇಷವಾಗಿ ದೇಶದ ಪ್ರಧಾನಮಂತ್ರಿಗಳು ಹಲವಾರು ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು, ದೇಶದಲ್ಲಿ ಆದಷ್ಟು ರೈಲ್ವೆ ಕ್ರಾಸಿಂಗ್ಗಳೇನಿದೆ ಆ ರೈಲ್ವೆ ಕ್ರಾಸಿಂಗ್ಗಳನ್ನು ಮುಚ್ಚಿ ಅಂಡರ್ಪಾಸ್ನ ಇಲ್ಲ ಮೇಲ್ಸೇತುವೆಗಳನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಅವರ ಒಂದು ಕಲ್ಪನೆಗಳನ್ನೇನು ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸೋಮಣ್ಣ ಅವರು ಬಹುಶಃ ದೇಶದಲ್ಲಿ ಎಷ್ಟು ಭಾಗದಲ್ಲಿ ಮೇಲ್ಸೇತುವೆಗಳು ಅಂಡರ್ಪಾಸ್ಗಳನ್ನು ಮಾಡಿ ಈ ರೈಲ್ವೆ ಕ್ರಾಸಿಂಗ್ನ ಗೇಟ್ಗಳೇನಿದೆ ಅದನ್ನು ಸಂಪೂರ್ಣವಾಗಿ ತೆಗೆದಿದ್ದೇವೆ ಅಂತಕ್ಕಂಥ ಮಾಹಿತಿ ಅವರು ಕೊಡ್ತಾರೆ.
ಅವರ ಹತ್ರ ಮಾಹಿತಿಗಳಿದೆ. ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಬೆಂಗಳೂರು ಮೈಸೂರಿನ ನಡುವೆ ಹಲವಾರು ರೀತಿಯ ಮೇಲ್ಸೇತುವೆಗಳು ಬೇಕು ಅಂತಕ್ಕಂಥದ್ದು, ಅಂಡರ್ ಪಾಸ್ಗಳು ಬೇಕು ಅಂತಕ್ಕಂಥದ್ದು, ಕೆಲವು ರೈಲ್ವೆ ನಿಲ್ದಾಣಗಳಲ್ಲಿ ಹಿಂದೆ ಕೋವಿಡ್ ಪೀರಿಯಡ್ಗಿಂತ ಮುಂಚೆ ನಮಗೆ ಟ್ರೈನ್ಗಳನ್ನು ನಿಲ್ಲಿಸ್ತಾ ಇದ್ದರು. ಈಗ ಹಲವಾರು ನಿಲ್ದಾಣಗಳಲ್ಲಿ ಟ್ರೈನ್ ನಿಲ್ಲಿಸ್ತಾ ಇಲ್ಲ ಅಂತಕ್ಕಂಥದ್ದು ಜನಗಳ ಒಂದು ಅಭಿಪ್ರಾಯಗಳೇನಿದೆ ಹಲವಾರು ತಿಂಗಳಿಂದ. ಅದಕ್ಕೆ ಕಾರಣ ಇವತ್ತು ರೈಲ್ವೆ ಇಲಾಖೆಯಲ್ಲಿ ಬೋಗಿಗಳು ಸ್ವಲ್ಪ ಹೆಚ್ಚಿನ ಸಂಖ್ಯೆಗಳಲ್ಲಿ ಕೆಲವು ರೈಲುಗಳಲ್ಲಿ ಜೋಡಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಹಲವಾರು ರೈಲ್ವೆ ನಿಲ್ದಾಣಗಳಲ್ಲಿ, ಅದು ವಿಶೇಷವಾಗಿ ಮದ್ದೂರು ಇರ್ಬೋದು, ಯಲಿಯೂರು ಇರ್ಬೋದು, ಮಂಡ್ಯ ಇರ್ಬೋದು, ಹೀಗೆ ಹಲವಾರು ಪ್ರದೇಶಗಳನ್ನೆಲ್ಲ ಹೆಸರುಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ನಿಲ್ದಾಣಗಳನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ, ಈಗ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದಾರೆ. ಆ ಎಕ್ಸ್ಪ್ಯಾನ್ಷನ್ ಕಾರ್ಯಕ್ರಮಗಳು ಮುಗಿದ ತಕ್ಷಣ ಹಲವಾರು ಕಡೆ ಏನೋ ಒಂದು ರೈಲಿನ ನಿಲುಗಡೆ ಆಗಬೇಕು ಅಂತಕ್ಕಂಥ ಪ್ರಯಾಣಿಕರ ಅಭಿಪ್ರಾಯ ಏನಿದೆ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ಸಮಯವನ್ನು ವ್ಯರ್ಥ ಮಾಡದೆ ಈ ಒಂದು ಯೋಜನೆಗಳನ್ನು ಸಂಪೂರ್ಣಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸೋಮಣ್ಣವರ ನೇತೃತ್ವದಲ್ಲಿ ಇವತ್ತು ಏನು ನಮ್ಮ ಹಿರಿಯ ಎಲ್ಲ ಅಧಿಕಾರಿಗಳು ನಮ್ಮ ಜೊತೆ ಪ್ರಯಾಣ ಮಾಡಿದ್ದಾರೆ, ಬಹುಶಃ ಜನಸಾಮಾನ್ಯರ ಬೇಡಿಕೆಗಳಿಗೆ ಆದಷ್ಟು ಬೇಗ ಮುಕ್ತಿಯನ್ನು, ಅವರ ಭಾವನೆಗಳಿಗೆ ಗೌರವಿಸಿ ಅವರ ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ತೀರ್ಮಾನ ಇವತ್ತಿಂದ ಒಂದು ಯುದ್ಧೋಪಾದಿಯಲ್ಲಿ ಪ್ರಾರಂಭ ಮಾಡಿದೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.